ಪಾಗಲ್ ಪ್ರೇಮಿಯ ಕಿರುಕುಳಕ್ಕೆ ಶಿವಮೊಗ್ಗದ ಸಾಗರದಲ್ಲಿ ಮತ್ತೊಂದು ಬಲಿಯಾಗಿದೆ. 17 ವರ್ಷದ ಅಪ್ರಾಪ್ತೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದ ಘಟನೆ ನಡೆದಿದೆ. ಪರಿಚಯದ ಯುವಕನಿಂದಲೇ ದ್ವಿತೀಯ ಪಿಯುಸಿ ಓದುತ್ತಿದ್ದ ಅಪ್ರಾಪ್ತೆಗೆ ಕಿರುಕುಳ. ಸುಮುಖ್ 19 ಎಂಬ ಯುವಕನಿಂದ ಕಳೆದ 1 ವರ್ಷದಿಂದ ನಿರಂತರ ಕಿರುಕುಳ. ಅಪ್ರಾಪ್ತೆಗೆ ಮೊಬೈಲ್ ಕೂಡ ಕೊಡಿಸಿದ್ದ ಯುವಕ ಸುಮುಖ್. ವಿಷಯ ತಿಳಿದು ಅಪ್ರಾಪ್ತೆಗೆ ಬುದ್ಧಿವಾದ ಹೇಳಿ ಕಾಲೇಜಿಗೆ ಕಳುಹಿಸುತ್ತಿದ್ದ ಪೋಷಕರು. ಮೊಬೈಲ್ ಕಸಿದುಕೊಂಡ ಬಳಿಕ ಕಾಲೇಜಿಗೆ ಹೋಗಿ ಬರುತ್ತಿದ್ದ ಅಪ್ರಾಪ್ತೆ. ಇದರ ನಂತರವೂ ಕಾಲೇಜಿಗೆ ಹೋಗುವಾಗ ಬಸ್ ನಿಲ್ದಾಣದ ಬಳಿ ಹಿಂಬಾಲಿಸುತ್ತಿದ್ದ ಯುವಕ. ಬೈಕಿನಲ್ಲಿ ಹಿಂಬಾಲಿಸಿ ಜೊತೆಗೆ ಬರುವಂತೆ ಒತ್ತಾಯಿಸುತ್ತಿದ್ದ ಸುಮುಖ್. ಫೋಟೋ, ವಿಡಿಯೋ ಇದೆ ಎಂದು ಬಲವಂತವಾಗಿ ಜೊತೆಗೆ ಬರುವಂತೆ ಮಾಡುತ್ತಿದ್ದ ಸುಮುಖ್. ಕಿರುಕುಳ ತಾಳಲಾರದೆ ಮನೆಯಲ್ಲಿದ್ದ ಕಳೆನಾಶಕ ಸೇವಿಸಿರುವ ಅಪ್ರಾಪ್ತೆ. ಆಗಸ್ಟ್ 18ರ ಸಂಜೆ ಮನೆಯಲ್ಲಿದ್ದ ಕಳೆನಾಶಕ ಸೇವಿಸಿದ್ದ ಅಪ್ರಾಪ್ತೆಯನ್ನ ಸಾಗರದ ಆಸ್ಪತ್ರೆಗೆ ದಾಖಲಿಸಿದ್ದ ಕುಟುಂಬಸ್ಥರು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗ ಹಾಗೂ ಮಣಿಪಾಲ್ಗೂ ಕರೆದೊಯ್ದಿದ್ದ ಕುಟುಂಬಸ್ಥರು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಅಪ್ರಾಪ್ತೆ ಸಾವು ಆಗಿತ್ತು. ಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಆರೋಪಿ ಸುಮುಖ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿರುವ ಪೊಲೀಸರು. ಸಾಗರ ಉಪವಿಭಾಗೀಯ ಆಸ್ಪತ್ರೆ ಬಳಿ ರೋಧಿಸುತ್ತಿರುವ ಕುಟುಂಬಸ್ಥರು. ಮಗಳ ಸಾವಿಗೆ ಕಾರಣರಾದವನ ವಿರುದ್ಧ ಕ್ರಮಕ್ಕೆ ಕುಟುಂಬಸ್ಥರ ಒತ್ತಾಯ ಮಾಡಿದ್ದಾರೆ. ಮಾಜಿ ಶಾಸಕ ಹರತಾಳು ಹಾಲಪ್ಪ ಸ್ಥಳಕ್ಕೆ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದರು.